ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಸರ್ಕಾರದ ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳ ಮನೆ ಮನೆಗೆ ವೆರಿಫಿಕೇಶನ್ ನಡೆಯುತ್ತಿದೆ. ನಿಮ್ಮ ಮನೆಗೂ ಇನ್ನೂ ಅಧಿಕಾರಿಗಳು ಬಂದಿಲ್ವಾ? ಯಾವ ದಾಖಲೆಗಳು ಬೇಕು? ವೆರಿಫಿಕೇಶನ್ ಯಾಕೆ ಮಾಡ್ತಿದ್ದಾರೆ? ಮನೆಗೆ ಯಾರು ಬರೆದಿದ್ರೆ ಎಲ್ಲಿ ಹೋಗ್ಬೇಕು? ಇವೆಲ್ಲದರ ಸಂಪೂರ್ಣ ಮಾಹಿತಿಯನ್ನ ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಗೃಹ ಜ್ಯೋತಿ ಯೋಜನೆಯಡಿ ಉಚಿತ ವಿದ್ಯುತ್ ಪಡೆಯುತ್ತಿರುವ ಫಲಾನುಭವಿಗಳ ಮಾಹಿತಿಯನ್ನು ಪರಿಶೀಲಿಸಲು ಸರ್ಕಾರ ಈ ವೆರಿಫಿಕೇಶನ್ ಪ್ರಕ್ರಿಯೆಯನ್ನು ಆರಂಭಿಸಿದೆ. ಈ ಯೋಜನೆಯ ಲಾಭ ಸರಿಯಾದ ಫಲಾನುಭವಿಗೆ ತಲುಪುತ್ತಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದೇ ಇದರ ಮುಖ್ಯ ಉದ್ದೇಶ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವೆರಿಫಿಕೇಶನ್ ಯಾಕೆ ಮಾಡ್ತಿದ್ದಾರೆ? ಗೃಹ ಜ್ಯೋತಿ ಯೋಜನೆಯ ಲಾಭ ಸರಿಯಾದ ಫಲಾನುಭವಿಗೆ ಸಿಗ್ತಿದೆಯೇ ಎಂದು ಪರಿಶೀಲಿಸಲು, ಮತ್ತೆ ಮನೆ ಮಾಲೀಕರೇ ಅಥವಾ ಬಾಡಿಗೆದಾರರೇ ಎಂಬುದನ್ನ ದಾಖಲಿಸಿಕೊಳ್ಳಲು, ಹಾಗೆ ತಪ್ಪು ಅಥವಾ ಡೂಪ್ಲಿಕೇಟ್ ದಾಖಲೆಗಳನ್ನ ಪತ್ತೆ ಹಚ್ಚಿಸಲು, ಮತ್ತೆ ಸರ್ಕಾರದ ದಾಖಲೆಗಳನ್ನ ನವೀಕರಿಸಲು ಈ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಮತ್ತೆ ವೆರಿಫಿಕೇಶನ್ಗೆ ಯಾವ ಯಾವ ದಾಖಲೆಗಳು ಬೇಕು ಅಂತ ನೋಡೋದಾದ್ರೆ, ಆಧಾರ್ ಕಾರ್ಡ್ ಬೇಕು, ಕರೆಂಟ್ ಬಿಲ್ ಬೇಕು, ಮತ್ತೆ ಗೃಹ ಜ್ಯೋತಿಗೆ ನೋಂದಾಯಿಸಿದ ಮೊಬೈಲ್ ನಂಬರ್ನ ಕೊಡ್ಬೇಕಾಗುತ್ತೆ. ಹಾಗೆ ರೇಷನ್ ಕಾರ್ಡ್, ವೋಟರ್ ಐಡಿ ಕಾರ್ಡ್, ಮತ್ತೆ ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಕೊಡ್ಬೇಕಾಗುತ್ತೆ. ಹಾಗೆ ಮನೆ ಮಾಲೀಕರಾಗಿದ್ದರೆ ಅಥವಾ ಬಾಡಿಗೆದಾರರಾಗಿದ್ದರೆ ಅವರ ಸಹಿ ಕೂಡ ಬೇಕಾಗುತ್ತೆ. ವೆರಿಫಿಕೇಶನ್ ಹೇಗ್ ನಡೆಯುತ್ತಿದೆ ಅಂದ್ರೆ, ಸಾಮಾನ್ಯವಾಗಿ ಎಸ್ಕಾಂ ಸಿಬ್ಬಂದಿ ಅಥವಾ ಅಧಿಕಾರಿಗಳು ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಕರೆಂಟ್ ಬಿಲ್, ಆಧಾರ್ ಕಾರ್ಡ್ ಮತ್ತೆ ಇತರ ದಾಖಲೆಗಳನ್ನ ಪರಿಶೀಲಿಸ್ತಾರೆ. ನಂತರ ವೆರಿಫಿಕೇಶನ್ ಫಾರ್ಮ್ ನಲ್ಲಿ ಮಾಹಿತಿಯನ್ನ ಭರ್ತಿ ಮಾಡಿ ನಿಮ್ಮ ವಿವರಗಳನ್ನ ದಾಖಲಿಸ್ತಾರೆ. ಇನ್ ಕೇಸ್ ಮನೆಗೆ ಯಾರು ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಮನೆಗೆ ಇನ್ನೂ ಅಧಿಕಾರಿಗಳು ಬಂದಿಲ್ಲ ಅಂದ್ರೆ ಆತಂಕ ಪಡುವ ಅಗತ್ಯ ಇಲ್ಲ. ಸಾಮಾನ್ಯವಾಗಿ ಹಂತ ಹಂತವಾಗಿ ಮನೆ ಮನೆಗೆ ಭೇಟಿ ನೀಡಲಾಗ್ತಿದೆ. ಬಹಳ ದಿನಗಳಾದರೂ ಯಾರು ಬರೆದಿದ್ದರೆ ನಿಮ್ಮ ಮನೆಯ ಹತ್ತಿರದ ಎಸ್ಕಾಂ ಕಚೇರಿ ಅಥವಾ ಬೆಸ್ಕಾಂ ಕಚೇರಿಯನ್ನ ಸಂಪರ್ಕಿಸಿ ಮಾಹಿತಿಯನ್ನ ಪಡೆಯಬಹುದು. ಮತ್ತೆ ಇನ್ನೊಂದು ಪ್ರಶ್ನೆ, ವೆರಿಫಿಕೇಶನ್ ಮಾಡ್ತಿದ್ರೆ ಫ್ರೀ ಕರೆಂಟ್ ಕ್ಯಾನ್ಸಲ್ ಆಗುತ್ತಾ? ಸೊ ಖಂಡಿತ ಕ್ಯಾನ್ಸಲ್ ಆಗೋದಿಲ್ಲ. ಈವರೆಗಿನ ಸರ್ಕಾರದ ಅಥವಾ ಎಸ್ಕಾಂ ವತಿಯಿಂದ ವೆರಿಫಿಕೇಶನ್ ಮಾಡಿಸ್ತಿದ್ರೆ ತಕ್ಷಣ ಗೃಹ ಜ್ಯೋತಿ ಸೌಲಭ್ಯ ರದ್ದಾಗುತ್ತೆ ಎಂಬ ಯಾವುದೇ ಅಧಿಕೃತ ಮಾಹಿತಿ ಹೊರಬಂದಿಲ್ಲ. ಆದರೆ ಅಧಿಕಾರಿಗಳು ಬಂದಾಗ ಸಹಕರಿಸಿ ವೆರಿಫಿಕೇಶನ್ ಮಾಡಿಸ್ಕೊಳ್ಳುವುದು ಉತ್ತಮ. ಮತ್ತೆ ಇದರಿಂದ ಆಗುವ ಪ್ರಯೋಜನಗಳು ಏನು ಅಂತ ನೋಡೋದಾದ್ರೆ, ಯೋಜನೆಯ ಲಾಭ ಸರಿಯಾದ ಫಲಾನುಭವಿಗೆ ತಲುಪುತ್ತಿದೆಯಾ ಅಥವಾ ದಾಖಲೆಗಳಲ್ಲಿ ಇರುವ ತಪ್ಪುಗಳನ್ನ ಸರಿಪಡಿಸಬಹುದು. ಹಾಗೆ ಮುಂದಿನ ದಿನಗಳಲ್ಲಿ ಯೋಜನೆಯ ಲಾಭ ಪಡೆಯಲು ಯಾವುದೇ ತೊಂದರೆ ಆಗೋದಿಲ್ಲ. ಮತ್ತೆ ಸ್ನೇಹಿತರೆ, ನಿಮ್ ಮನೆಗೆ ಗೃಹ ಜ್ಯೋತಿ ವೆರಿಫಿಕೇಶನ್ ಆಗಿದ್ಯಾ? ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಿದ್ರಾ? ಕಮೆಂಟ್ ನಲ್ಲಿ ಎಸ್ ಅಥವಾ ನೋ ಎಂದು ತಿಳಿಸಿ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡಿ. ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ.